ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಎಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಯೋಗವ ತಿಳಿಸುತ್ತ ಪತಂಜಲಿ ಕಂಡರು ಯೋಗದ ಸುಂದರ ಕನಸು ಯೋಗದ ಸುಂದರ ಕನಸು ಪಣತೊಡಿರಿಂದು ಮಾಡುವೆವೆಂದು ಎಲ್ಲವನೋ ನನಸು ಎಲ್ಲವನೋ ನನಸು ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಎಲ್ಲರೂ ಕೈ ನೀಡಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಯೋಗ ಭಜನೆ ಸತ್ಸಂಗಗಳು ನಮಗಾಗಿ ಎಂದು ಮನ ಮಾಡಿಂದು ಯೋಗಕ್ಕೆ ಬಂದು ಆಲಸ ಬಿಡುತ್ತಿಂದು ಯೋಗದ ಮಣ್ಣಿದು ಬಾಳಲು ಬಾಯೋಗಿಯ ಬಾಳನ್ನು ಯೋಗದ ಮಣ್ಣಿದು ಬಾಳಲು ಯೋಗಿಯ ಬಾಳನ್ನು ಸೇವೆಯ ಹುಳಿಯೇ ಹರಿಯಲಿ ಎಂದು ಕೊಚ್ಚುತ್ತ ಸ್ವಾರ್ಥವನು ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಎಂದು ಸ್ನೇಹದ ಪ್ರೇಮದ ಬಾಂಧವ್ಯದ ಸೆಲೆ ಹರಿಯಲಿ ಎಂದೆಂದು ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ವೇದವು ಏಕಾಗಿ ಎಲ್ಲ ವೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಎಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ ಬಾಲಕೃಷ್ಣ ಆಚಾರ್ಯವರನ್ನ ಭವರ್ಲಾಲ್ ಗುರುಜಿ ಅವರನ್ನ ಎಲ್ಲ ಯೋಗ ಮುನಿ ಶರಣರನ್ನ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಓಂಕಾರವನ್ನು ಮಾಡೋಣ. ಗಣ್ಣವರು ನೇರವಾಗಿರಲಿ. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಕುತ್ತಿಗೆ ನೇರವಾಗಿರಬೇಕು, ಕಣ್ಮುಚ್ಚಿರಬೇಕು. ಓಂ 3 ಸಲ ಓಂಕಾರವನ್ನು ಮಾಡೋಣ. ಓ
ಈಗ ಶಾಂತಿಯ ಪಾಠ. ನಾವು ಜೂನ್ 21 ಅಂತಾರಾಷ್ಟ್ರೀಯ ದಿನವಾಗಿರುವುದರಿಂದ ಆ ಅಂತಾರಾಷ್ಟ್ರೀಯ ಯೋಗದ ಪ್ರೋಟೋಕಾಲವನ್ನು ಪ್ರಾಕ್ಟೀಸ್ ಮಾಡೋಣ. ಆವತ್ತು ನಿಗದಿಪಡಿಸಿದಂಥ ಪ್ರಾಣಾಯಾಮ, ಯೋಗ, ಧ್ಯಾನ. ಈಗ ಪ್ರಾರ್ಥನೆ. ಸಂಗಚದ್ವಂ ಸೌಮದ್ವಂ ಸೌಮರಾಶಿ ಜಾನತಃ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ಈ ರೀತಿ ಕೈಗಳನ್ನು ಮೇಲ್ಗಡೆ ಎತ್ತಿ ಕೈಗಳನ್ನು ಜೋರಾಗಿ ಉದ್ದಬೇಕು. ಆ ದಿಶೆಯನ್ನು ನಿಧಾನವಾಗಿ ಕಣ್ಣಿಗಾಡಿಸಿ ಈಗ ಈ ಅದರಲ್ಲಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಕೈಗಳನ್ನ ನಡೆದ ಮೇಲೆ ಇಡಬೇಕು. ಈಗ ಕುತ್ತಿಗೆಗೆ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಉಸಿರನ್ನು ತೆಗೆದುಕೊಟ್ಟ ಮೇಲ್ಗಡೆ ಕುತ್ತಿಗೆನೇ ಮೇಲ್ಗಡೆ ಮಾಡಬೇಕು. ಮತ್ತು ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಮತ್ತು ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಈ ರೀತಿ ಮಾಡಬೇಕು. ಈಗ ಎಡಗಡೆ ಉಸಿರನ್ನು ಬಿಡ್ತಾ ಹೀಗೆ ಬರಬೇಕು. ಮತ್ತು ಮೇಲ್ಗಿಡಬೇಕು. ಮತ್ತು ಬಲಗಡೆ ಮತ್ತು ಎಡಗಡೆ ಉಸಿರಾಟದೊಂದಿಗೆ ನಮ್ಮ ಯೋಗದ ಕ್ರಿಯೆಗಳು ಆಗಬೇಕು. ಆಮೇಲೆ ಎಡಗಡೆ ನಿಧಾನವಾಗಿ ತಿರುಗಬೇಕು ಮತ್ತು ಬಲಗಡೆ ತಿರುಗಬೇಕು. ಈ ರೀತಿ ಆಮೇಲೆ ಕುತ್ತಿಗೆಯನ್ನು ರೊಟೇಟ್ ಮಾಡಿ ಈ ರೀತಿ ಬಲಗಡೆಯಿಂದ ಎಡಗಡೆ ರಿವರ್ಸ್. ಇದನ್ನು ಒಂದು 5 ಸಲ ಕುತ್ತಿಗೆಯ ಸೂಕ್ಷ್ಮ ವ್ಯಾಯಾಮಗಳು. ಉಸಿರಾಟದೊಂದಿಗೆ ಉಸಿರನ್ನು ತೆಗೆದುಕೊಂಡು ಈ ರೀತಿ ಬೆನ್ನು ಮುಂದುಗಡೆ ಒಂದಾಗಿ ಬಿಡಬೇಕು ಮತ್ತು ಉಸಿರನ್ನು ತೆಗೆದುಕೊಳ್ತಾ ಇರಬೇಕು. ಈ ರೀತಿ ಎಡಗಡೆ ಬಲಗಡೆ ಈ ರೊಟೇಟನ್ನು ಮಾಡಬೇಕು. ಇಷ್ಟು ಮಾಡಿದ ನಂತರ ಈಗ ಕೈಗಳ ವ್ಯಾಯಾಮಗಳನ್ನು ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಬೇಕು. ಈ ರೀತಿ ಆಮೇಲೆ ಏಕ್ ಅಂತ ಹಿಂಗೆ ಬರಬೇಕು. ದೋ ಪೂರ್ವವಾಗಿ ನೇರವಾಗಿರೋ ಕೈಗಳು. ಆಮೇಲೆ ತೀನ್ ಶಾ. ಇನ್ನೊಂದ್ಸಲ ಏಕ್ ದೋ ತೀನ್ ಶಾ. ಈ ರೀತಿ ಮಾಡಬೇಕು. ಆಮೇಲೆ ನಮ್ಮ ಕೈಗಳನ್ನು ಭುಜದ ಮೇಲಿಟ್ಟು ಈ ರೀತಿ ತಿರುಗಿಸಬೇಕು. ಇವೆಲ್ಲ ನಮ್ಮ ಭುಜದ ಸೂಕ್ಷ್ಮ ವ್ಯಾಯಾಮಗಳು. ಈ ರೀತಿ ಮಾಡಬೇಕು. ಆಮೇಲೆ ಕಟಿ ಚಕ್ರಾಸನ ಈ ರೀತಿ ತಗೋಬೇಕು. ಆಮೇಲೆ ನಿಧಾನವಾಗಿ ಈ ರೀತಿ ತಿರುಗಿಸಬೇಕು. ಮತ್ತು ಎಡಗಡೆ ಮತ್ತು ಎಡಗಡೆ ಬಲಗಡೆ ಈ ರೀತಿ ಕೈಗಳು ನೇರವಾಗಿರಬೇಕು. ನಮ್ಮ ಕುತ್ತಿಗೆ ಬಲಗಡೆ ತಿರುಗಿರಬೇಕು. ಆ ರೀತಿ ಮಾಡಬೇಕು. ಆಮೇಲೆ ಚೇರ್ ಮ್ಯಾಗ ಕುಂತಂಗೆ ನಮ್ಮ ನಡೆದ ಸೊಂಟಕ್ಕೆ ಇವಾಗ ಚಾಲನೆಯನ್ನು ಕೊಡೋದು. ಸಡಿಲಿಸೋದು. ಏಕ್ ದೋ ಏಕ್ ದೋ. ಈ ರೀತಿ ಇನ್ನು ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ಈಗ ಏನು ಮಾಡಬೇಕು, ಮೊದಲನೆಯ ನಿಂತು ಮಾಡುವ ಇಲ್ಲಿ ಇರುವಂಥ ಸೂಕ್ಷ್ಮ ವ್ಯಾಯಾಮಗಳು. ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ನೋಡಿ, ನಿಂತು ಮಾಡುವ ಆಸನಗಳು ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಆಮೇಲೆ ತಾಡಾಸನ ಮಾಡುವ. ಈ ರೀತಿ ಕೈಗಳು ಲಾಕ್ ಆಗಬೇಕು. ಈ ರೀತಿ ಲಾಕ್ ಆಗಿ ಇನ್ನು ಮೇಲ್ಗಡೆ ತಗೋಬೇಕು. ಆಮೇಲೆ ಹಿಂಬಡವನ್ನು ಮೇಲ್ಗಡೆ ಎತ್ತಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು.
ದೋ. ಮತ್ತೆ ಇನ್ನೊಂದ್ಸಲ ಏಕ್, ದೋ. ಇದು ತಾಡಾಸನ. ಇನ್ನು ವೃಕ್ಷಾಸನ, ಎಡಗಾಲನ್ನು ಎತ್ತಿ ಬಲ ತೊಡೆಯ ಮೇಲೆ ಇಡುವುದು. ನಿಧಾನವಾಗಿ ಮಾಡಬೇಕು. ಇದು ಯಾರು ರೂಢಿಯುವುದಿಲ್ಲ ಅವರು ಗೋಡೆಗೆ ಹೊಸದಾಗಿದ್ದವರು ಗೋಡೆಗೆ ನಿಂತು ಪ್ರಾಕ್ಟೀಸ್ ಮಾಡಬಹುದು. ಈ ರೀತಿ ನಿಲ್ಲಬೇಕು ನಿಧಾನವಾಗಿ. ಚೆನ್ನಾಗಿ ಬ್ಯಾಲೆನ್ಸ್ ಬಂದ ನಂತರ ಕೈಗಳನ್ನು ಮೇಲ್ಗಡೆ ಎತ್ತಬೇಕು. ಏಕ್, ಈ ರೀತಿ ಕೈಗಳು ಮೇಲ್ಗಡೆ ಬರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ನಮ್ಮ ಎರಡೂ ಕೈಗಳು ಕಿವಿಗೆ ತಾಗಬೇಕು. ದೋ. ಈ ರೀತಿ. ಇನ್ನು ಬಲ ಗಾಲನ್ನು ಎತ್ತಿ ಎಡ ತೊಡೆ ಮೇಗಿಡಬೇಕು. ಮತ್ತು ಈ ಆಸನಗಳನ್ನು ನಿಧಾನವಾಗಿ ಉಸಿರಾಟದೊಂದಿಗೆ ಮಾಡಬೇಕು. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಅದೇ ನಮ್ಮ ಮನಸ್ಸು ಈ ಉಸಿರಾಟದೊಂದಿಗೆ ಇರಬೇಕು. ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಬೇಕು. ಅಂದಾಗ ಬರ್ತದೆ. ಇದು ಈಗ ಇದು ವೃಕ್ಷಾಸನ. ಇನ್ನು ಪಾದಹಸ್ತಾಸನ ಮಾಡು. ಈ ರೀತಿ ಕೈಗಳು ಸಮಸ್ಥಿತಿಯಲ್ಲಿರಬೇಕು. ಏಕ್ ಅಂದಾಗ ಈ ರೀತಿ ಕೈಗಳು ಭೂಮಿಗೆ ಸಮಾಂತರ ಇರಬೇಕು. ಟಿ ಇಂದ ಕೈಗಳನ್ನ ಎತ್ತಬೇಕು. ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. चार, पाँच, छः ನಾವು ಕೌಂಟದೊಂದಿಗೆ ಮಾಡಿದರೆ ಸಿಸ್ಟಮೆಟಿಕ್ ಆಗ್ತದೆ. ಮತ್ತು ಎಲ್ಲರಿಗೂ ಎಲ್ಲರೂ ಮಾಡೋದರಿಂದ ಮಾಡ್ತಾ ಇರ್ತಾರೆ. ಅವರಿಗೆ ಕೌಂಟವನ್ನು ಹೇಳ್ತಾ ಇರಬೇಕು. ಅವನ್ನು ಈಗ ಅರ್ಧ ಚಕ್ರಾಸನ. ಕೈಗಳು ನಡೆದಿರಬೇಕು. ಕೆಳಗಿನ ಭಾಗ ನೇರವಾಗಿರಬೇಕು. ನಡೆದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಈ ರೀತಿ ಕಾಲುಗಳು ಇರಲಿ. ನಿಧಾನವಾಗಿ ಏಕ್ ಅಂದಾಗ ಈ ರೀತಿ ಹಿಂಗೆ ಬಗ್ಬೇಕು. ಇಷ್ಟೇ ಇರಬೇಕು. ಇಷ್ಟು ಬಗ್ತಾ ಬಗ್ತಾ ನಿಧಾನವಾಗಿ ಕಾಲು. ಇದು ಆಮೇಲೆ ತ್ರಿಕೋಣಾಸನ. ಈ ರೀತಿ ಕಾಲುಗಳಿರಬೇಕು. ಸ್ವಲ್ಪ ಈ ರೀತಿ ಇದ್ದು ಏನು ಮಾಡಬೇಕು, ಈ ಎಡಗೈಯನ್ನು ಈ ರೀತಿ ತಗೋಬೇಕು. ನಮ್ಮ ಕುತ್ತಿಗೆ ಬಲಗೈ ಮೇಲ್ಗಡೆ ಇರಬೇಕು. ಇನ್ನು ಈ ಕಡೆ ತ್ರಿಕೋಣಾಸನ. ಇಷ್ಟು ನಿಂತು ಮಾಡುವಂಥ ಆಸನಗಳು. ಇನ್ನು ಕುಳಿತು ಮಾಡುವಂಥ ಆಸನಗಳು. ಮೊದಲನೇದು ಈ ರೀತಿ ಕುಳಿತುಕೊಳ್ಬೇಕು. ಇದು ದಂಡಾಸನ ಅಂತಾರೆ. ಈ ರೀತಿ ದಂಡಾಸನ. ದಂಡಾಸನ ಅಂತಲೇ ಭದ್ರಾಸನ. ಈ ರೀತಿ ಇದು ಭದ್ರಾಸನ. ಈ ರೀತಿ ಕುಂಡ್ರಬೇಕು. ಇದು ಭದ್ರಾಸನ. ಭದ್ರಾಸನ ಅಂತಲೇ ವಜ್ರಾಸನ. ಈ ರೀತಿ ಇರುವುದು. ಇದು ಇದಕ್ಕೆ ವಜ್ರಾಸನ ಅಂತಾರೆ. ಇದು ಊಟ ಮಾಡಿ ಕುಂಡ್ರುವ ಏಕೈಕ ಆಸನ. ಇದು ಭದ್ರಾಸನ. ಇನ್ನು ಅರ್ಧ ಮಚ್ಚೇಂದ್ರ
ಅರ್ಧ ಉಷ್ಟ್ರಾಸನ. ಈ ರೀತಿ ಎರಡೂ ಕೈಗಳು ನಡೆದ ಮೇಲೆ ಇರಬೇಕು. ಈ ಭಾಗ ಏನಿರಬೇಕು, ಈ ಭಾಗ ನೇರವಾಗಿರಬೇಕು. ನಡೆದಿಂದ ಮೇಲಿನ ಭಾಗ ಬಗ್ಗಿಸ್ಬೇಕು. ಈ ರೀತಿ ಕೈಗಳು ನಡೆದ ಮೇಲೆ ಇರಲಿ. ಅಥವಾ ಈ ರೀತಿ ಮಾಡಿದ್ರು ನಡೀತದ, ಹಿಂಗೆ ಮಾಡಿದ್ರು ನಡೀತದ. ಕೆಲವೊಬ್ರು ಹಿಂಗೆ ಮಾಡ್ತಾರೆ, ನಿಮಗೆ ಯಾವುದಲ್ಲಿ ಹೇಳಿರ್ತಾರೆ ಆ ರೀತಿ ಮಾಡಿ. ಏಕ್ ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದ್ರೆ ಮಾಡಬೇಕು. ಈ ರೀತಿ ಬಲಗೈಯನ್ನು ಎತ್ತಿ ಬಲ ಹಿಂಬಳ ಹಿಡ್ಕೋಬೇಕು, ಎಡಗೈಯನ್ನು ಎತ್ತಿ ಎಡ ಹಿಂಬಳ ಹಿಡ್ಕೋಬೇಕು. ಈ ರೀತಿ ಇದು ಇಷ್ಟು ಮಾಡುವ. ಇದಾದ ನಂತರ ಏನು ಮಾಡಬೇಕು, ಶಶಾಂಕಾಸನ, ಚೈಲ್ಡ್ ಪೋರ್ಷನ್ ಅಂತಾರೆ. ಈ ರೀತಿ ಕೈಗಳನ್ನು ಸರಿಸಿ ಎಣ್ಣೆನೆಲ್ಲ ಹಚ್ಚಬೇಕು. ಇದು ಮಾನಸಿಕವಾಗಿ ಬರುವವರಿಗೆ ಭಾಳ ಆಯಾಸ ಆದಾಗ, ಬೇಜಾರಾದಾಗ ಈ ಶಶಾಂಕಾಸನ ಚೈಲ್ಡ್ ಪೋರ್ಷನ್ ಮಾಡಬಹುದು. ಇದು ಶಶಾಂಕಾಸನ. ಶಶಾಂಕಾಸನ ಅಂದರೆ ಉತ್ಥಾನ ಪಾದ, ಉತ್ಥಾನ ಮಂಡೂಕಾಸನ. ಇದು ಈ ರೀತಿ ಕೈಗಳನ್ನು ತೆಗೆದುಕೋಬೇಕು. ಇದು ಉತ್ಥಾನ ಮಂಡೂಕಾಸನ. ಆಮೇಲೆ ಕೊನೆಯ ವಕ್ರಾಸನ. ಎರಡೂ ಕಾಲುಗಳನ್ನ ಸೀದಾ ಮಾಡಬೇಕು. ಮಾಡಿ ಬಲಗಾಲನ್ನು ಮಡಚಬೇಕು. ಈ ರೀತಿ ಕೈಯನ್ನು ಎತ್ತಿ ಇದು ವಕ್ರಾಸನ. ಮತ್ತು ಈ ಕಡೆ ಮಾಡೋದು ಚೇಂಜ್. ಎರಡೂ ಕಡೆ ಈ ರೀತಿ ಕೈಗಳು ಹಿಡಬೇಕು. ಕುತ್ತಿಗೆಯನ್ನು ಎಡಗಡೆ ತಿರುಗಿಸಬೇಕು. ಇದು ವಕ್ರ. ಇಷ್ಟು ಮಾಡುವಂಥ ಆಸನಗಳು. ಇನ್ನು ಹೊಟ್ಟೆಯ ಕೆಳಗೆ ಮಾಡುವಂಥ ಆಸನಗಳು. ಇದು ಮೊದಲನೆಯ ಆಸನ. ಇದು ಮಕರಾಸನ ಅಂತಾರೆ. ಮಕರಾಸನ ಅಂದರೆ ಈ ರೀತಿ ಕಾಲುಗಳ ಬಲ್ಲಿರಬೇಕು. ನಮ್ಮ ಎರಡೂ ಕೈಗಳ ಮೇಲೆ ಎಡಗೈಯ ಮೇಲೆ ಬಲ ಹಸ್ತ ಇಟ್ಟಿರಬೇಕು. ಅದರ ಮೇಲೆ ಗದ್ದ ಹೋಗಬೇಕು. ಆಮೇಲೆ ಭುಜಂಗಾಸನ, ಹೊಟ್ಟೆಯ ಕೆಳಗೆ ಮಾಡುವಂಥ ಎರಡನೇ ಆಸನ. ಎರಡೂ ಕಾಲುಗಳು ಕೂಡಿರಬೇಕು. ಈ ರೀತಿ ನಿಧಾನವಾಗಿ ಮೇಲ್ಗಡೆ ಹಾಕಬೇಕು. ಅಂಕಲವನ್ನು ಮೇಲ್ಗಡೆ ಹಾಕಬೇಕು, ಅಂಕಲ್ ತಕ. ಇದು ಭುಜಂಗಾಸನ. ಭುಜಂಗಾಸನಕ್ಕಂತೆ ಸೇತುವಂದ ಆಸನ. ಈ ಎರಡೂ ಕೈಗಳನ್ನು ತೊಡೆಯ ಮೇಲ್ಗಡೆ ಇರಬೇಕು. ಎರಡೂ ಕಾಲುಗಳನ್ನು ಎತ್ತಬೇಕು. ಇದು ಭುಜಂಗಾಸನ. ಇನ್ನು ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳು. ಈ ರೀತಿ ಹೊಟ್ಟೆಯ ನೋಡ್ಕೋಬೇಕು. ಆಮೇಲೆ ಸೇತುಬಂಧಾಸನ. ಈ ರೀತಿ ಎರಡೂ ಕೈಗಳನ್ನು ಹಿಂಬಡ ಇಟ್ಕೋಬೇಕು. ಯಾರಿಗೆ ನಡದ ನೋವುಗಳಿರ್ತಾವ, ಬೆನ್ನು ನೋವುಗಳಿರ್ತಾವ, ಇದು ಒಳ್ಳೆಯ ಆಸನ. ಈ ರೀತಿ ಕುತ್ತಿಗೆ ಎತ್ತಬೇಕು. ಬೆನ್ನನ್ನು ಮೇಲ್ಗಡೆ ಎತ್ತಿ ನಡ ಮೇಲ್ಗಡೆ ಎತ್ತಬೇಕು. ನಮ್ಮ ಗದ್ದ ಎದೆಗೆ ತಾಳಬೇಕು. ಈ ರೀತಿ ಇದು. ಆಮೇಲೆ ಉತ್ಥಾನ ಪಾದಾಸನ. ಈ ರೀತಿ ಎರಡು ಈ ರೀತಿ ಒಂದು ಭೂಮಿಯಿಂದ ಒಂದು ಗೇಣೆ ಎತ್ತು. ಇದು ಉತ್ಥಾನ ಪಾದಾಸನ. ಇನ್ನು ಅರ್ಧ ಹಲಾಸನ. ಇದು ಅರ್ಧ ಹಲಾಸನ. ಇನ್ನು ಪವನ ಮುಕ್ತಾಸನ. ಈ ರೀತಿ ಕೈಗಳ ಹಾಕಬೇಕು.
ಎರಡು ಕಾಲುಗಳು ಕೂಡಿರಬೇಕು. ನಮ್ಮ ಗಡ್ಡೆ ಕಟ್ಟಬೇಕು. ಇದು ಪವನ ಮುಕ್ತಾಸನ. ಪವನ ಮುಕ್ತಾಸನ ಅಂದರೆ ಶವಾಸನ ಮಾಡೋದ. ಶವಾಸನ ಅಂದರೆ ನಾವು ನಿಧಾನವಾಗಿ ಎದ್ದು ಕೂತ್ಕೊಳ್ಬೇಕು. ಕುಳಿತ ನಂತರ ಈಗ ಸ್ವಲ್ಪ ಶವಾಸನ ಮಾಡೋಣ. ಶವಾಸನ ಮಾಡೋಣ. ಎರಡು ಕೈಗಳು ಅಗಲವಿರಲಿ. ಆಸನಗಳ ಮತ್ತು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಿ ನಮ್ಮ ದೇಹವು ದಣಿದಿದೆ. ಈ ದಣಿದ ದೇಹಕ್ಕೆ ಶವಾಸನದಿಂದ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಎಲ್ಲ ಕೀಲುಗಳನ್ನು, ನರನಾಡಿಗಳನ್ನು ಸಡಿಲಿಸುವುದು. ಸೆಲ್ಫ್ ಅಟೆಸ್ಟೇಷನ್. ಕಾಲಿನ ಬೆರಳುಗಳನ್ನು ಹಿಡ್ಕೊಂಡು ಕುತ್ತಿಗೆ ಇರುವ ಎಲ್ಲ ಭಾಗಗಳ ನರನಾಡಿಗಳನ್ನು ಅವಕ್ಕೆ ರೆಸ್ಟ್ ಕೊಡಿಸೋದು. ಅಳಿಯಾಡಿಸಿ ಅವಕ್ಕೆ ಸೂಕ್ಷ್ಮ ಮನಸ್ಸಿನಿಂದ ಅವಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಬರಬೇಕು. ಕಾಲಿನ ಬೆರಳುಗಳನ್ನು ಹಿಡಿದು ಕುತ್ತಿಗೆ ಇರುವ ಎಲ್ಲ ಸಹಸ್ರಾರ ಚಕ್ರದವರೆಗೆ ಎಲ್ಲ ನರನಾಡಿಗಳನ್ನು ಸಡಿಲಿಸುತ್ತಾ ಅವಕ್ಕೆ ವಿಶ್ರಾಂತಿಯನ್ನು ಕೊಡುತ್ತಾ ಬಂದು, ಇದರಿಂದ ನಮ್ಮ ಇದು ಶವಾಸನ. ಇದರ ಜೊತೆ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು. ಈ ರೀತಿ ಶವಾಸನ ಆದ ನಂತರ ನಿಧಾನವಾಗಿ ಕಣ್ಣನ್ನು ತಿಕ್ಕಿ ಈ ರೀತಿ ಮೇಲ್ಗಡೆ ಎದ್ದು ಕುತ್ಕೊಳ್ಬೇಕು. ಕುಳಿತ ನಂತರ ಈಗ ಕಪಾಲಭಾತಿಯನ್ನು ಮಾಡಬೇಕು. ಕಪಾಲಭಾತಿ ಹೇಗತ್ತೆ ಅಂದ್ರೆ ಈ ರೀತಿ ಕಪಾಲಭಾತಿಯನ್ನು ಮಾಡಬೇಕು. ಈ ನಮ್ಮ ಸಿದ್ಧಾಸನ, ಸುಖಾಸನ, ನಿಮಗೆ ಯಾವ ಆಸನ ಬೇಕು, ಸಿದ್ಧಾಸನದಲ್ಲಿ ಕೊಂಡಿರ್ಬೋದು, ಇದು ವಜ್ರಾಸನದಲ್ಲಿ ಕೊಂಡಿರ್ಬೋದು, ಪದ್ಮಾಸನದಲ್ಲಿ ಕೊಂಡಿರ್ಬೋದು. ನಿಮ್ಮ ಯಾವ ಆಸನ ಬೇಕು ಆ ಆಸನದಲ್ಲಿ ಕುಳಿತು ಈಗ ವಾಯು ಮುದ್ರೆಯಲ್ಲಿರಬೇಕು. ಈಗ ಕಪಾಲಭಾತಿಯನ್ನು ಮಾಡೋಣ. ಇದು ಕಪಾಲಭಾತಿ 3 ಪ್ರಕಾರಗಳಿರ್ತಾವೆ. ಮೊದಲನೇದು ನಿಧಾನಗತಿ ಮಾಡಬೇಕು, ಮಧ್ಯಮ ಗತಿ ಇರಬೇಕು, ತೀವ್ರಗತಿ ಇರಬೇಕು. ಮೊದಲು ಮಾಡುವವರು ನಿಧಾನಗತಿ ಒಳಗೆ ಮಾಡ್ತಾ ಮಾಡ್ತಾ ಮಧ್ಯಮ ಗತಿ, ತೀವ್ರಗತಿಯನ್ನು ಮಾಡಬೇಕು. ಮತ್ತು ಇದು ಈ ಕಪಾಲಭಾತಿಯನ್ನು 5 ನಿಮಿಷ ಮಾಡಬಹುದು, 10 ನಿಮಿಷ ಮಾಡಬಹುದು. ತೊಂದರೆಗಳಿದ್ದವರು, ಅಸ್ತಮಾ, ಶುಗರ್, ಸಕ್ಕರೆ ಕಾಯಿಲೆಗೆಲ್ಲ ಭಾಳ BP ಇದ್ದವರು ಈ ಕಪಾಲಭಾತಿಯನ್ನು ಮಾಡಬೇಡಿ. ಉಳಿದವರು ಇದನ್ನು ಕಪಾಲಭಾತಿಯನ್ನು ಮಾಡಬೇಕು. ಮತ್ತು ಗರ್ಭಿಣಿಯರು ಮತ್ತು ಋತು ಸಮಯದಲ್ಲಿ ಮಾಡಬಾರ್ದು. ಆಪರೇಷನ್ ಆದವರು, 6 ತಿಂಗಳೊಳಗೆ ಆಪರೇಷನ್ ಆದವರು ಅವರು ಮಾಡಬಾರ್ದು. ಇವನ್ನ ನಾವು ತಿಳ್ಕೊಂಡಿರ್ಬೇಕು. ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅನ್ನೋದನ್ನು ಪ್ರತಿಯೊಂದೂ ಯೋಗವಾಗಲಿ ಪ್ರಾಣಾಯಾಮ ಆಗಲಿ ಅವನ್ನ ತಿಳ್ಕೊಂಡು ಮಾಡಬೇಕು. ಗುರುವಿನ ಮೂಲಕನ ತಿಳ್ಕೋಬೇಕು. ಈ ರೀತಿ ಒಂದು ಈಗ ಸಮಯದ ಅಭಾವದಿಂದ ಇದನ್ನು ಅರ್ಧ ತಾಸಂತೆ ನೀವು ಮಾಡಬೇಕು. ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋದು. ಆಮೇಲೆ ಕೈಗಳನ್ನು ಈ ರೀತಿ ತಿರುಗಿಸೋದು. ಆಮೇಲೆ ರಿವರ್ಸ್, ಆಮೇಲೆ ಚೇಂಜ್, ಕಪಾಲಭಾತಿ ಅಂದರೆ ನಾಡಿ ಶೋಧ. ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳಿಸೋದು, ಹಾಗೆಯೇ ನಿಲ್ಲಿಸೋದು, ಬಲಗಡೆ ಬಿಡೋದು, ಮತ್ತು ಖಾಲಿ ಹೊಟ್ಟೆ ನಿಲ್ಲಿಸೋದು, ಮತ್ತು ಬಲಗಡೆ ಉಸಿರನ್ನು ತೆಗೆದುಕೊ. ಪೂರಕ, ಕುಂಭಕ, ರೇಚಕ, ಬಾಯಕ, ಕುಂಭಕ ಮಾಡೋದು. ಉಸಿರನ್ನು ತೆಗೆದು ಮನಸ್ಸಿನಾಗ ಓಂ ಮತ್ತು ತೆಗೆದುಕೊಳ್ಳೋದು, ಬಿಡೋ ಮುಂದೂ ಓಂ ಮತ್ತು ಬಿಡಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು.
ಈ ರೀತಿ ಮಾಡಬೇಕು. ನಂತರ ಈಗ ಶೀತಲೀಕರಣ ಮಾಡಬೇಕು. ಬೇಸಿಗೆ ಒಳಗೆ ಒಳ್ಳೆಯದು. ನಾವು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಈ ಶೀತಲೀಕರಣ ಮಾಡಿದರೆ ಐಸ್ ಕ್ರೀಮ್ ತಿಂದಷ್ಟ ತಂಪಾಗ್ತದ, ಹಲ್ಲೆಲ್ಲ ತಂಪಾಗ್ತದೆ, ಶರೀರ ತಂಪಾಗ್ತದೆ. ಇದನ್ನು ಶೀತಲೀಕರಣ ಮಾಡಬೇಕು. ನಾಲಿಗೆಯನ್ನು ಸುತ್ತಬೇಕು, ಹಿಂಗೆ ಸುಳ್ಳಿ ಸುತ್ತಿ ಉಸಿರನ್ನ ಒಳಗಡೆ ಜಗ್ಬೇಕು. ಈ ರೀತಿ ಮಾಡೋದ್ರಿಂದ ಶರೀರ ತಂಪಾಗ್ತದ. ಇದನ್ನ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಮಾಡಬೇಕು. ಬೇಸಿಗೆ ಒಳಗೆ ಇದನ್ನು ಹೆಚ್ಚಾಗಿ ಮಾಡಿದರೆ ಒಳ್ಳೆಯದು. ಇನ್ನು ಬ್ರಾಹ್ಮಣಿ ಮೌನ, ಪ್ರಣವ ಧ್ಯಾನ, ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಆ ವಿಚಾರಗಳು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ನಿಧಾನ ಎರಡೂ ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ ಕಣ್ಣಿಗಾಡಿಸಿ. ಈಗ ಎರಡೂ ಕೈಗಳನ್ನು ಕೊಟ್ಟು ಭೂಮಿಗೆ. ಈಗ ನಾವು ಶಾಂತಿ ಪಾಠವನ್ನು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲವನ್ನು ದಿನಾಲು ಪ್ರಾಕ್ಟೀಸ್ ಮಾಡೋಣ. ಅವತ್ತು ಇದೇ ಪ್ರೋಟೋಕಾಲನ್ನು ಮಾಡಬೇಕಾಗತ್ತೆ. ಅದಕ್ಕೆ ಸಮಯದ ಅಭಾವದಿಂದ ಮತ್ತು ಎಲ್ಲರ ಒಂದು ಈಸಿಯಾಗಿ ಎಲ್ಲರೂ ಮಾಡುವಂಥ ಇದನ್ನು ಆಯ್ಕೆ ಆಸನಗಳನ್ನು, ಪ್ರಾಣಾಯಾಮಗಳನ್ನು ಒಂದು ನಿಗದಿಪಡಿಸ್ಯಾರ. ಇದು ಒಳ್ಳೆಯ, ಇದನ್ನು ಡೈಲಿ ಮಾಡ್ತಾ ಇದ್ದಾರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರಾಷ್ಟ್ರ ಮಟ್ಟದ ಎಲ್ಲ ದೇಶಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲನ್ನು ಮಾಡ್ಯಾರ. ಎಲ್ಲರ ಮಾಡಲಿ, ಅನುಕೂಲ ಆಗಲಿ. ಸುಮಾರು 5 ವರ್ಷದ ಮಕ್ಕಳಂದು ಹೇಳೋದು, 100 ವರ್ಷಗಂಟೆ ಇರುವವರು ಪ್ರತಿಯೊಬ್ಬರು ವೃದ್ಧರು ಸಹ ಈ ಪ್ರಾಣಾಯಾಮಗಳನ್ನು, ಆಸನಗಳನ್ನು ಮಾಡಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡ ಇದನ್ನೆಲ್ಲ ನಿಗದಿಪಡಿಸ್ಯಾರ. ಅದನ್ನೆಲ್ಲ ನಾವು ಕಲಿಯೋಣ, ಮಾಡೋಣ. ಭಾಗಿಯಾದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.